ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಕಡೆ ಭಾರ್ಗವಿಗೆ ಹೆಲ್ಪ್ ಮಾಡೋಕ್ಕಂತ ಬಂದಿರೋ ಪವಿತ್ರ ಹೆಲ್ಪ್ ಮಾಡಿಬಿಟ್ಟು ಭಾರ್ಗವಿಯಿಂದ ಒಂದು ಮಾತುಗಳನ್ನ ಕೇಳ್ತಾಳೆ. ಪಾಪ ನೀವು ಎಷ್ಟು ಡ್ರಿಂಕ್ಸ್ ಮಾಡಿ ಇದನ್ನು ಮಾಡಿದರೂ ಕೂಡ ದೇವು ಅವರು ತುಂಬಾ ಚೆನ್ನಾಗಿ ಸೇಫಾಗಿ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋದ್ರು ರೀ ಅಂತ ಹೇಳ್ತಾಳೆ ಭಾರ್ಗವಿ. ಹೌದಾ, ಅದಕ್ಕೆ ನೀವು ಅವ್ರಿಗೆ ಟ್ಯಾಂಕ್ಸ್ ಹೇಳ್ತಾ ಇದ್ದಾರೆ, ನಾನು ಹೆಲ್ಪ್ ಮಾಡಿದ್ದೀನಿ ನನಗೆ ಟ್ಯಾಂಕ್ಸ್ ಹೇಳೋದಲ್ವಾ ಅಂತ ಕೇಳ್ತಾ ಇರ್ತಾರೆ ಪವಿತ್ರ ಅವರು. ಹಾಗಲ್ಲ ರೀ, ನಮಗೆ ಯಾವ ವಸ್ತು ಸಿಕ್ಕಿರುತ್ತೋ ಅದ್ರ ಮೇಲೆ ನಾವು ಇಷ್ಟಪಡಬೇಕೆ ಹೊರತು ಸಿಗದೇ ಇರುವಂಥ ವಸ್ತುಗಳ ಮೇಲೆ ಪ್ರೀತಿಯನ್ನಾಗಲಿ ಇಷ್ಟನಾಗಲಿ ಪಟ್ಟರೆ ಅದು ಸಿಗಲಾರ್ದ ವಸ್ತುನ ಹೇಗೆ ಇಷ್ಟಪಡೋಕ್ಕಾಗುತ್ತೆ ಹೇಳಿ. ಸಿಕ್ಕಿರೋದ್ರಲ್ಲೇ ತೃಪ್ತಿ ಪಡಬೇಕು ಅಂತೇಳ್ಬಿಟ್ಟು ಭಾರ್ಗವಿಯವರು ಅರ್ಥ ಮಾಡಿಸಿ ಹೇಳಿರ್ತಾರೆ. ಹಾಗೆ ಪವಿತ್ರ ಕೂಡ ಸೈಲೆಂಟಾಗಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾ ಇರ್ತಾಳೆ. ಆದರೆ ತಿಲಕನ್ನು ಮರೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಪವಿತ್ರನಿಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮರಿತಾಳ ಇಲ್ವಾ ಅಂತ ನೋಡಬೇಕು. ಹಾಗೆ ತಿಲಕ್ ಅವ್ರನ್ನ ಮರೆತು ಮತ್ತು ದೇವು ಅವ್ರನ್ನ ಕೈ ಹಿಡಿದ್ರೆ ನೋಡುವವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ, ಹಾಗೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ದೀರಾ ಫುಲ್ ಸೀರಿಯಲ್ ಹಾಕಿ ಅಂತ. ಸೊ ನಾನು ಮಂಡೇ ಹಾಕ್ತೀನಿ, ಯಾಕಂದರೆ ಸಂಡೇ ಸೀರಿಯಲ್ ಇರಲ್ವಲ್ಲ, ಅದಕ್ಕೆ ದೇವು ಮತ್ತು ಪವಿತ್ರ ಇಬ್ಬರು ಕೈ ಹಿಡಿದು ಜೀವನ ನಡೆಸ್ತಾ ಇರಬೇಕಾದ್ರೆ ಜೀವನ ಮತ್ತೆ ಶುರು ಮಾಡಿದರೆ ನಮಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಹಾಗೆ ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಮಂಡೇ ಏನಿದೆ ಅಂತ ಫುಲ್ ವೀಡಿಯೋಸಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.